ಎಲ್ಲಾ ಪ್ರಾಬ್ಲಮ್ ನೀವೇ ಮಾಡ್ಕೊಂಡು ಇವತ್ತು ರಾಪಿಡೋ ಬೈಕ್ ಟ್ಯಾಕ್ಸಿ ಮೇಲೆ ಗೂಬೆ ಕೂರಿಸ್ತಿದ್ದೀರಾ. ಇದೆಷ್ಟು ಮಟ್ಟಿಗೆ ಸರಿ ಹೇಳಿ? ಇವತ್ತು ಬೆಂಗಳೂರಲ್ಲಿ ಆಟಕ್ಕೆ ಬಾಡಿಗೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ರಾಪಿಡೋ ಬೈಕ್ ಟ್ಯಾಕ್ಸಿ ಕಾರಣ ಅಲ್ಲ, ನಿಮ್ಮ ಒಂದು ಮಿಸ್‌ಬಿಹೇವಿಯರೇ ಕಾರಣ ಇದಕ್ಕೆ. ಇವತ್ತು ಎಲ್ಲೋ ಒಂದು ಕಸ್ಟಮರ್ ರೋಡಲ್ಲಿ ನಿಂತ್ಕೊಂಡು 20 ಆಟೋ ಕರೀತಾರೆ, ಆಟೋ ಆಟೋ ಅಂತ ಒಬ್ರು ಕೂಡ ಹೋಗಲ್ಲ. ಎಷ್ಟು ಬೇಜಾರಾಗತ್ತೆ ಅವ್ರಿಗೆ ಅವಾಗ. ನಿಮ್ಮನ್ನೇ ಪುಕ್ಸಟ್ಟೆ ಕರ್ಕೊಂಡು ಹೋಗ್ತಾರೆ ಇವರು, ಏನಕ್ಕೆ ಬರ್ತಾ ಇಲ್ಲ ಕರೆದ ಕಡೆ ಅಂತವ. ಇವತ್ತು ಪ್ರತಿನಿತ್ಯ ಹೊಸ ಆಟೋಗಳು ಸಾವಿರ ಸಂಖ್ಯೆಯಲ್ಲಿ ರೋಡ್ಗೆ ಇಳಿತಿದ್ದಾವೆ. ಇನ್ನು ಬಾಡಿಗೆ ಬರ್ರಿ ಅಂದ್ರೆ ಎಲ್ಲಿಂದ ಬರುತ್ತೆ ನಿಮಗೆ? ಇದಕ್ಕೆಲ್ಲ ಕಾರಣ ನೀವು ಮಾಡ್ಕೊಂಡಿರೋದೇ ಪ್ರಾಬ್ಲಮ್. ನಿಮ್ಮಲ್ಲಿ ಬದಲಾವಣೆ ಆದರೆ ಮಾತ್ರನ ಇವತ್ತು ಬೆಂಗಳೂರಲ್ಲಿ ಆಟೋಗಳಿಗೆ ಬಾಡಿಗೆ ಬರ್ತವೆ ಮುಂದಿನ ದಿನಗಳಲ್ಲಿ. ಇಲ್ಲ ಅಂದ್ರೆ ಖಂಡಿತ ಬಾಡಿಗೆ ಇನ್ನೂ ಕಮ್ಮಿ ಆಗುತ್ತೆ. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಂಬಿಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಎವ್ರಿ ಡೇ ಬರ್ತಾ ಇರುತ್ತೆ. ಇದೇ ತರ ವಾಚ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತಾರೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರ್ಬೇಕು, ಮೊನ್ನೆ ಹೈಕೋರ್ಟ್ ಅಲ್ಲಿ ಜಡ್ಜ್ ಸಾಹೇಬ್ರು ಆಟೋದವ್ರಿಗೆಲ್ಲ ತುಂಬಾ ಕ್ವಶನ್ ಮಾಡಿ ಕೇಳಿದ್ದಾರೆ. ಇನ್ ಮುಂದೆ ನೀವು ಆಟೋದವ್ರು ಚೇಂಜ್ ಆಗ್ತೀರಾ ಅನ್ನೋದೇ ಒಂದು ಇವಾಗ ಎಲ್ಲರಿಗೂ ಒಂದು ಕ್ವಶನ್ ಕಾಡ್ತಾ ಇದೆ. ಇಷ್ಟು ದಿವಸ ಅಂತಾನು ಬರೀ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಅವ್ರಿಗೆ ಕಿರಿಕ್ ಮಾಡ್ಕೊಂಡು ಜೀವನ ಮಾಡಿ ಹೆಂಗ ತಳ್ಳಿಬಿಟ್ರಿ. ಇನ್ ಮುಂದೆ ನೀವು ಚೇಂಜ್ ಆಗ್ತಿದ್ದೀರಾ ಅನ್ನೋದೇ ಒಂದು ಎಲ್ಲರಿಗೂ ಇವಾಗ ಕ್ವಶನ್. ಚೇಂಜ್ ಆಗ್ಬೇಕು. ನೀವು ಚೇಂಜ್ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ತುಂಬಾ ಹದಗೆಡುತ್ತೆ. ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೂ ಕಷ್ಟ ಆಗುತ್ತೆ ಆಟೋದವರು ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಇವತ್ತು ಪಬ್ಲಿಕ್ಸ್ ಎಲ್ಲ ರೋಸತ್ ಹೋಗ್ಬಿಟ್ಟಿದ್ದಾರೆ. ಆಟೋಗಳು ಸವಾಸನೆ ಬೇಡಪ್ಪ ಅನ್ನೋ ಒಂದು ಲೆವೆಲ್ಗೆ ಬೇಜಾರಾಗೋಗಿದೆ ಅವ್ರಿಗೆ. ಯಾಕಂದ್ರೆ ನೀವು ಕೊಡ್ತಕ್ಕಂಥ ಟಾರ್ಚರ್ ಅಷ್ಟ್ರ ಮಟ್ಟಿಗಿದೆ. ನೀವು ಕರೆಕ್ಟ್ ಆಗಿರ್ತಕ್ಕಂಥ ಸರ್ವಿಸ್ ಕೊಡ್ತಾ ಇಲ್ಲ ಪಬ್ಲಿಕ್ಸ್ಗೆ. ಎಲ್ರು ಅಲ್ಲ, ಒಂದು 100ಕ್ಕೆ 50% ಜನ ಈ ತರ ಮಾಡ್ತಾರೆ. ಕರೆದ ಕಡೆ ಹೋಗಲ್ಲ, ಮೀಟರ್ ಹಾಕಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳೋದು, ₹100 ಹೋಗೋ ಜಾಗಕ್ಕೆ 300-400 ಕೇಳೋದು, ಸುಲಿಗೆ ಮಾಡೋದು. ಏನಾರು ಅಮೌಂಟ್ ಕಮ್ಮಿ ಕೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಕೆಟ್ಟದಾಗಿ ಬೈಯೋದು. ಈ ತರ ಎಲ್ಲ ತುಂಬಾ ಇನ್ಸಿಡೆಂಟ್ಗಳು ಬೆಂಗಳೂರಲ್ಲಿ ನಡೆದಿದ್ದಾವೆ. ಇದೆಲ್ಲಾ ವಿಚಾರನು ಹೈಕೋರ್ಟ್ ಅಲ್ಲಿ ಗೊತ್ತಾಗಿದೆ ಇವತ್ತು ಜಡ್ಜ್ ಸಾಹೇಬ್ರಿಗೆ. ಅದಕ್ಕೆ ಅವರು ನಿಮಗೆ ಡೈರೆಕ್ಟ್ ಆಗಿ ನೇರ ಕ್ವಶನ್ ಮಾಡಿ ಕೇಳಿದ್ದಾರೆ. ನೀವ್ ಎಷ್ಟರ ಮಟ್ಟಿಗೆ ಪಬ್ಲಿಕ್ಸ್ಗೆ ಸರ್ವಿಸ್ ಕೊಡ್ತಾ ಇದೀರಾ, ಕರೆಕ್ಟ್ ಆಗಿ ನಿಯತ್ತಾಗಿ ಹೇಳಿ. ನಿಮ್ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಇಷ್ಟು ವರ್ಷದಿಂದನಾ ಅಂತ ಡೈರೆಕ್ಟ್ ಆಗಿ ನೇರ ಕ್ವಶನ್ ಮಾಡಿ ಕೇಳಿದ್ಕೆ ಇವತ್ತು ಅವ್ರ ಹತ್ರ ಉತ್ತರನೇ ಇಲ್ಲ. ಹಂಗಾಗಿ ಇವತ್ತು ಆ ಕೆಲವು ಆಟೋ ಸಂಘಟನೆಗಳು ಅವರವರೇ ವಿಡಿಯೋ ಮಾಡಿ ಬಿಡ್ತಾ ಇದಾರೆ. ಫಸ್ಟ್ ನಮ್ಮಲ್ಲಿ ಚೇಂಜಸ್ ಆಗ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಒಂದು ಗುಣಗಳನ್ನ ಚೇಂಜ್ ತೆಗೆದು ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ಬೇಕು. ನಾವು ಪಬ್ಲಿಕ್ಸ್ಗೆ ಸಿನ್ಸಿಯರ್ ಆಗಿ ಸರ್ವಿಸ್ ಕೊಡಬೇಕು. ಅವ್ರ ಕರೆದ ಕಡೆ ಹೋಗ್ಬೇಕು, ಮೀಟರ್ ಹಾಕ್ಬೇಕು, ಎಕ್ಸ್ಟ್ರಾ ಅಮೌಂಟ್ ಕೇಳಬಾರ್ದು. ಯಾಕೆಂದ್ರೆ ಗ್ರಾಹಕರೇ ದೇವ್ರು ನಮಗೆ ಅಂತ ಅವರೇ ಹೇಳ್ತಾ ಇದಾರೆ. ಇವತ್ತು ಕೆಲವರು ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಬಿಡ್ತಾ ಇದಾರೆ, ನಾವು ನೋಡ್ತಾ ಇದೀವಿ. ಹೌದು, ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ತಪ್ಪಿಂದನೇ ಇವತ್ತು ನಿಮಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇರೋದು. ನಿಮಗೆ ಬಾಡಿಗೆ ಬರ್ತಾ ಇಲ್ಲ, ಕಸ್ಟಮರ್ ಬರ್ತಾ ಇಲ್ಲ, ಅದಕ್ಕೆ ಕಾರಣ ರಾಪಿಡೋ ಬೈಕ್ ಟ್ಯಾಕ್ಸಿ ಅವರಲ್ಲ. ಖಂಡಿತ ಇದೊಂದು ಮೈಂಡ್ ಸೆಟ್ ಇದೆ, ಚೇಂಜ್ ಆಗಿ ಆಚೆ ಬನ್ನಿ. ಇವತ್ತು ನಿಮ್ಮಲ್ಲಿ ಮಾಡ್ತಕ್ಕಂಥ ಕೆಲವರು ಏನ್ ಪಬ್ಲಿಕ್ಸ್ ಗೆ ತೊಂದರೆ ಕೊಡ್ತಿರಲ್ಲ, ಈ ತೊಂದರೆಗಳಿಂದ ಇವತ್ತು ಪಬ್ಲಿಕ್ಸ್ ನಿಮ್ಮ ಆಟೋಗಳಿಗೆ ಬರ್ತಾ ಇಲ್ಲ. ಎಲ್ಲ ಗೊತ್ತಿರ್ಬೇಕು ಏನಕ್ಕೆ ಬರ್ತಾ ಇಲ್ಲ. ನೀವು ಕೊಡ್ತಕ್ಕಂಥ ಟಾರ್ಚರ್ ಹಂಗಿದೆ. ಕೆಲವರಿಗೆ ತುಂಬಾ ಜನ ಮನ್ಸಿಗೆ ಬಂದಂಗ್ ಬೈತಿರ, ರೆಸ್ಪೆಕ್ಟ್ ಕೊಡಲ್ಲ, ಕರೆದ ಕಡೆ ಹೋಗಲ್ಲ. 20 ಸಲ ಎಷ್ಟೋ ಜನ ನೋಡ್ತೀವಿ ನಾವು ನಿಂತ್ಕೊಂಡು ಆಟೋ ಆಟೋ ಅಂತ ಕೂಗ್ತಾ ಇರ್ತಾರೆ. ಯಾವ್ದೋ ಒಂದು ಏರಿಯಾ ಕೇಳ್ತಾರೆ, ಇಲ್ಲ ಬರಲ್ಲ ಅಂತೀರ. ಎಷ್ಟು ಸರಿ ಕೇಳ್ತಾರ ಗೊತ್ತಾ, ಅವರು ಹೋಗೋದೇ ಇಲ್ಲ ಯಾರನು. ಎಷ್ಟು ಬೇಜಾರಾಗತ್ತ ಅವಾಗ ಅವ್ರಿಗೆ. ಏನಪ್ಪ ಇಷ್ಟ ಆಟ ಖಾಲಿನೇ ಹೋಗ್ತಾ ಇರ್ತವೆ, ಎಷ್ಟು ಜನ ಕರಿತೀವಿ, ಒಬ್ರು ಬರಲ್ಲ ಅಂತಾರಲ್ಲ. ಏನಾರು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರ ನಮ್ಮನ್ನೇನು, ನಾವು ದುಡ್ಡು ಕೊಡ್ತೀವಿ ತಾನೆ, ಏನಕ್ ಬರ್ತಾ ಇಲ್ಲ ಅವ್ರು ಕರೆದ ಕಡೆ ಅಂತ ಅವ್ರಿಗೆ ಬೇಜಾರ. ಈ ಆಟ ಸವಾಸನೆ ಬೇಡಪ್ಪ, ಬೇರೆ ಏನಾರು ಒಂದು ಅಳವಡಿಸ್ಕೊಳ್ಳೋಣ, ಬಿಗ್ ಟ್ಯಾಕ್ಸಿನೋ ಇಲ್ಲ ಇನ್ನೊಂದ್ ಯಾವ್ದಾರ ಆಟ ಕ್ಯಾಬನೋ ಇಲ್ಲ ಸ್ವಂತ ವೆಹಿಕಲ್ಸ್. ಈ ತರ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಜನಗಳಿಗೆ. ಯಾಕೆಂದ್ರೆ ನೀವು ದುಡಿಯಕ್ಕೆ ಅಂತ ಬಂದಿದ್ಮೇಲೆ ಪಬ್ಲಿಕ್ ರೋಡಿಗೆ ಇಳಿದ್ಮೇಲೆ ಕಸ್ಟಮರ್ ಎಲ್ಲಿ ಕರೀತಾರೆ ಅಲ್ಲಿ ಹೋಗ್ಬೇಕು, ಅವ್ರಿಗೆ ಸೇವೆ ಕೊಡ್ಬೇಕು ನೀವು. ಅವಾಗ ಮಾತ್ರ ನೀವು ಬೆಂಗಳೂರಲ್ಲಿ ಸಕ್ಸಸ್ ಆಗಕ್ಕೆ. ಇಲ್ಲ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಟೋಗಳ ಜೀವನ. ನಾವು ಇವಾಗಲೇ ಹೇಳ್ತಾ ಇದ್ರಿ, ಈಗಲೂ ಎಷ್ಟೋ ಜನ ವಿಡಿಯೋ ಮಾಡ್ತಾ ಇದಾರೆ ಎವ್ರಿ ಡೇ. ಸರ್ ಬೆಳಿಗ್ಗೆ 5 ಗಂಟೆಗೆ ಬರ್ತೀವಿ ಸರ್, ₹500 ಸಂಪಾದನೆ ಮಾಡಕ್ಕಾಗ್ತಾ ಇಲ್ಲ. ಬೆಳಿಗಿಂದ ಸಂಜೆವರೆಗೂ ಮಾಡ್ತೀವಿ ಸರ್, ನಿಜ ಗ್ಯಾಸ್ ನಮ್ಮ ಖರ್ಚು ಎಲ್ಲಾ ತೆಗೆದ್ರು 500 ಉಳಿತಾ ಇಲ್ಲ ಸರ್. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೆಂಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದು? FC ಮಾಡಿಸ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, EMI ಕಟ್ಟಬೇಕು, ಮನೆ ಮೇಂಟೆನೆನ್ಸ್ ಮಾಡ್ಬೇಕು, ಫ್ಯಾಮಿಲಿ ಸ್ಕೂಲ್ ಮಕ್ಳು ಫೀಸು, ಎಜುಕೇಶನ್, ಹಾಸ್ಪಿಟಲ್ ಫೀಸು, ರೇಷನ್, ಬಾಡಿಗೆ, ಇವೆಲ್ಲ ಹೆಂಗ್ ಸರ್ ಮೇಂಟೈನ್ ಮಾಡೋದು? ₹500 ₹1000 ಮಾಡಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಏನ್ ಮಾಡ್ಬೇಕು? ಇದಕ್ಕೆಲ್ಲ ಕಾರಣ ಯಾರು? ನೀವೇನೆ. ನೀವೇ ಮಾಡ್ಕೊಂಡಿರ್ತಕ್ಕಂಥ ಪ್ರಾಬ್ಲಮ್ಸ್ ಇವತ್ತು ಕ್ರಿಯೇಟ್ ಬೆಂಗಳೂರಲ್ಲಿ. ನೀವು ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿದ್ರೆ ಇವತ್ತು ಈ ತರ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ನಿಮಗೆ. ಮತ್ತೆ ನಿಮ್ಮ ಆಟೋ ಸಂಖ್ಯೆ ಅಧಿಕ ಆಗ್ತಾ ಇದೆ ದಿನೇ ದಿನೇ. ಇದಕ್ಕೆ ಕಡಿವಾಣ ನೀವೇ ಹಾಕ್ಬೇಕು. ನಿಮ್ಮ ಸಂಘಟನೆಗಳಿದಾವಲ್ವಾ, ಎಷ್ಟು ಸಂಘಟನೆ ಮಾಡ್ಕೊಂಡಿದ್ದಾರೆ ಆಟೋದವರು? ಕೇಳ್ಬೇಕು. ಇವತ್ತು ಬೆಂಗಳೂರಲ್ಲಿ ಒಂದು ಲಿಮಿಟ್ ಆಟೋ ಎಷ್ಟಿದೆ ಅಷ್ಟಕ್ಕೆ ಪರ್ಮಿಷನ್ ಕೊಡಿ, ನೀವೇ ಕೇಸ್ ಹಾಕಿ.
ಹೈಕೋರ್ಟ್ ಅಲ್ಲಿ ಹೋಗಿ ಇವತ್ತು ಆಟೋ ದಿನ ದಿನ ಹೊಸ ಹೊಸ ಆಟೋ ಸಾವಿರಾರು ರೋಡ್ಗೆ ಇಳಿತಾನೆ ಇದಾವೆ. ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಲಿಮಿಟೇಷನ್ ದಾಟಿ ಆಟೋ ಸಂಖ್ಯೆ ಹೋಗಿದೆ. ಇದರಿಂದ ಏನಾಗುತ್ತೆ, ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾರಿಗೋ ಬಾಡಿಗೆ ಬರಲ್ಲ, ಯಾರ್ದು ಹೊಟ್ಟೆ ತುಂಬಲ್ಲ. ಅವ್ನ್ ಡೈಲಿ 1000 ಮಾಡೋನು 500 ರೂಪಾಯಿ ಮಾಡಕ್ಕಾಗಲ್ಲ. ಇದರಿಂದ ಪ್ರಾಬ್ಲಮ್ ಆಗೋದು ಯಾರಿಗೆ? ನಿಮಗೇನೆ. ಆಯ್ತಾ? ಎಲ್ಲಾ ಪ್ರಾಬ್ಲಮ್ ನೀವೇ ಕ್ರಿಯೇಟ್ ಮಾಡ್ಕೊಂಡು ಇವತ್ತು ರಾಪಿಡೋ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸತ್ಯ ಹೇಳಿ? ನಿಜವಾಗ್ಲೂ ಇದು ತಪ್ಪು. ನಿಮ್ಮಲ್ಲಿ ಬದಲಾವಣೆ ಕಂಡ್ರೆ ಮಾತ್ರನೇ ನೀವು ಬೆಳವಣಿಗೆ ಆಗಕ್ಕಾಗೋದು. ಹಂಗಾಗಿ ನಾವ್ ಹೇಳ್ತಾನೆ ಇರ್ತೀವಿ ಪದೇ ಪದೇ ವಿಡಿಯೋದಲ್ಲಿ, ಇದಕ್ಕೆ ರಾಪಿಡೋ ಬೈಕ್ ಟ್ಯಾಕ್ಸಿ ಅವ್ರದ್ದು ಯಾವ್ದೇ ತರ ತಪ್ಪಿಲ್ಲ. ಸಿಂಗಲ್ ಪ್ಯಾಸೆಂಜರ್ ಮಾತ್ರ ಬೈಕ್ ಟ್ಯಾಕ್ಸಿಲಿ ಓಡಾಡೋದು. 2-3 ಜನ ಇದ್ರೆ ಅವ್ರ ಕ್ಯಾಬ್ ಆಟೋನೇ ಬುಕ್ ಮಾಡ್ತಾರೆ. ನಿಮಗ್ ಬಾಡಿಗೆ ಏನಕ್ಕೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಆಟೋ ಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕೆ ಬಾಡಿಗೆ ಡಿವೈಡ್ ಆಗ್ತಾ ಇದೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನೇ ಒಂದು ಪ್ರಾಬ್ಲಮ್ ಇಲ್ಲ. ಅದು ನೀವು ಚೇಂಜ್ ಆಗ್ಬೇಕು. ನೀವು ಎಲ್ಲಿ ಕರೀತೀರೋ ಅಲ್ಲಿ ಹೋಗ್ಬೇಕು. ಮೀಟರ್ ಹಾಕೊಳ್ಳಿ, ಇಲ್ಲ ಮೀಟರ್ ಆನ್ಲೈನ್ ಅಲ್ಲೇ ಮಾಡಿ, ತೊಂದ್ರೆ ಇಲ್ಲ. ನೀವ್ ಏನ್ ಅಗ್ರಿಕೇಟ್ ಕಂಪ್ನಿ ಇದಾವೆ ಅವರಲ್ಲೇ ಮಾಡಿ. ಸರಿ, ಬರೋ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಬರೋ ಆರ್ಡರ್ ಎಲ್ಲ ಸ್ಕಿಪ್ ಮಾಡಿ ಏನಾಗುತ್ತೆ, ನಿಮಗೆ ಆರ್ಡರ್ ಕೊಡಲ್ಲ ಕಂಪ್ನಿಯವನು. ನಿಮ್ಗೆ ಇಂಥ ಕಡೆಗೆ ಆರ್ಡರ್ ಬೇಕಂತ ಕುತ್ಕೊಂಡಿರ್ತೀರಾ, ಆ ಕಡೆ ಹೋದ್ರೆ ಆರ್ಡರ್ ರಿಟರ್ನ್ ಬರಲ್ಲ, ಅಲ್ಲಿ ಟ್ರಾಫಿಕ್ ಇರುತ್ತೆ, ಇಲ್ಲ ಏನೋ ಮತ್ತೊಂದು ರೀಸನ್ ಕೊಟ್ಕೊಂಡು ನೀವು ಇದೇ ಏರಿಯಾಕ್ಕೆ ಹೋಗ್ಬೇಕಂತ ಕಾಯ್ಕೊಂಡು ಕೂತಿರ್ತೀರಾ. ಬರೋ ಆರ್ಡರ್ ಎಲ್ಲ 3-4 ಆರ್ಡರ್ ಸ್ಕಿಪ್ ಮಾಡ್ತೀರಾ. ನೆಕ್ಸ್ಟ್ ನಿಮ್ಗೆ ಆರ್ಡರ್ ಎಲ್ಲಿ ಕೊಡ್ತಾನೆ? ಕೊಡಲ್ಲ, ಸ್ಟಾಪ್ ಮಾಡ್ತಾನೆ. ಅಗ್ರಿಕೇಟ್ ಕಂಪ್ನಿಗಳು ಕೂಡ ಇದೇ ತರ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡ್ತಾ ಇದಾರೆ. ಯಾರೆಲ್ಲ ಕೊಡೋ ಆರ್ಡರ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಾರೋ, ಅದು ಆಟೋದರ್ ಆಗಿರ್ಬೋದು, ಬೈಕರ್ ಆಗಿರ್ಬೋದು, ಕ್ಯಾಬರ್ ಆಗಿರ್ಬೋದು, ಅವ್ರಿಗೆ ಮಾತ್ರ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ. ನೀವು ಬರೋ ಆರ್ಡರ್ ಸ್ಕಿಪ್ ಮಾಡ್ಕೊಂಡು ಯಾವ್ದೋ 10 ಆರ್ಡರ್ 1 ಆರ್ಡರ್ ಎತ್ಕೊಂಡು ಡ್ಯೂಟಿ ಮಾಡ್ತೀನಿ ಅಂದ್ರೆ ಬರಲ್ಲ ಆರ್ಡರ್. ಮುಂಚೆ ಬರ್ತಾ ಇತ್ತು ಒಂದ್ ಕಾಲದಲ್ಲಿ, ಅವಾಗ ಆಟೋಗಳ ಸಂಖ್ಯೆನೂ ಕಮ್ಮಿ ಇತ್ತು, ಬೈಕ್ ಟ್ಯಾಕ್ಸಿ ಅವರು ಕೂಡ ಕಮ್ಮಿ ಇದ್ರು, ಅವಾಗ ಆರ್ಡರ್ ಜಾಸ್ತಿ ಇತ್ತು, ಬರ್ತಾ ಇತ್ತು. ಇವಾಗ ಹಂಗಿಲ್ಲ. ಆಟೋ ಇವತ್ತು ಮುಂಚೆ ಬೆಂಗಳೂರಲ್ಲಿ 1.5 ಲಕ್ಷ ಆಟೋ ಇತ್ತು, ಇವಾಗ 4 ಲಕ್ಷಕ್ಕೂ ಅಧಿಕ ಆಟೋಗಳಾಗಿದ್ದಾವೆ ಬೆಂಗಳೂರಲ್ಲಿ. ಇಲ್ಲಿಂದ ಬರುತ್ತೆ ಬಾಡಿಗೆ ಬಾ ಅಂದ್ರೆ? ನಿಜವಾಗ್ಲೂ ಹೇಳಿ, ಸ್ವಂತ ವೆಹಿಕಲ್ಸ್ ತಾಂತ ಇದಾರೆ ಎಲ್ಲವ. ಈಗ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ, ದಿನ ದಿನ ಮೀಟರ್ ಚಾರ್ಜ್ ಜಾಸ್ತಿ ಮಾಡ್ತಾ ಇದೆ ಗೌರ್ಮೆಂಟ್. ಈ ಎಷ್ಟು ಆರ್ಡರ್ ಹಾಕಿರೋ ಟಿಪ್ಸ್ ಹಾಕ್ಬೇಕು. ಒಂದ್ ಆರ್ಡರ್ ಬುಕ್ ಮಾಡಿದ್ರೆ ಯಾರು ತಗೊಳಲ್ಲ, ಅದಕ್ಕೆ 20-30 ಟಿಪ್ಸ್ ಯಾರು ಮಾಡ್ಬೇಕು? ಇಷ್ಟೆಲ್ಲ ಎಕ್ಸ್ಟ್ರಾ ಕೊಟ್ಟು ಏನ್ ಕಪ್ಪ ಹೋಗ್ಬೇಕು ಅಂತ ಕೆಲವ್ರು ಸ್ವಂತ ವೆಹಿಕಲ್ಸ್ ತಂತಾರೆ ಕಸ್ಟಮರ್ಗಳು. ಹಂಗಾಗಿ ಈ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗ್ತಿರೋದು ಯಾರಿಂದ ಅಂದ್ರೆ ನಿಮ್ಮ ಆಟೋಗಳಿಂದನೇ. ನೀವು ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿ, ಯಾವ್ದೇ ಪ್ರಾಬ್ಲಮ್ ಆಗಲ್ಲ. ನೀವು ಇವತ್ತು ನಿಮ್ಮ ವಿರುದ್ಧವಾಗಿ ನೀವೇ ಇವತ್ತು ಎದ್ದು ನಿಂತ್ಕೋಬೇಕು. ನಿಮ್ಮ ಸಂಘಟನೆಗಳಿಗೆ ನೀವು ಕೇಳಬೇಕು, ಕ್ವಶನ್ ಮಾಡಿ. ಸರ್, ಇವತ್ತು ಬೆಂಗಳೂರಲ್ಲಿ ಎಷ್ಟು ಆಟೋ ಇದಾವೆ? ಲಿಮಿಟ್ ಅಷ್ಟೇ ಇರಬೇಕು. ಪ್ರತಿನಿತ್ಯ ಹೊಸ ಆಟೋ ರೋಡಿಗೆ ಇಳಿತಾ ಇದೆ. ನಮ್ಗೆ ಯಾರಿಗೋ ಬಾಡಿಗೆ ಬರ್ತಾ ಇಲ್ಲ. ಇದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ದೊಡ್ಡ ಪರಿಣಾಮಗಳು ಎದುರಿಸ್ಬೇಕಾಗದ್ ನಾವು. ಜೀವನ ಮಾಡಕ್ಕೆ ಆಗಲ್ಲ ಇವತ್ತು ಆಟೋ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು. ಇದಕ್ಕೇನಾದ್ರು ಒಂದು ಕಡಿವಾಣ ಹಾಕಿ ಸರ್ ಅಂತ ನಿಮ್ಮ ಸಂಘಟನೆಗಳಿಗೆ ನೀವೇ ಕ್ವಶನ್ ಮಾಡಿ ಕೇಳಬೇಕು. ಹೈಕೋರ್ಟಿಗೆ ಕೇಸ್ ಹಾಕೊಳ್ಬೇಕು. ಇನ್ನು ಆಟೋಗಳ ಬೆಂಗಳೂರಲ್ಲಿ ಆಟೋಗಳು ಹೊಸದಾಗಿ ಬರ್ಬೇಕಂತ ಕಡಿವಾಣ ಹಾಕ್ಬೇಕು ನೀವು. ಎಷ್ಟು ಅಂತ ಆಟೋ ಬರ್ತಾವೆ, ಎಲ್ಲಿಂದ ಬಾಡಿಗೆ ಬರುತ್ತೆ ಬಾ ಅಂದ್ರೆ ಹೇಳಿ? ಬೆಂಗಳೂರಲ್ಲಿ ಟ್ರಾಫಿಕ್ ಆಗ್ತಿರೋದು ಇದರಿಂದನೇ ಜಾಸ್ತಿ. ಇನ್ನು ಈಗಿರೋ ಟ್ರಾಫಿಕ್ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ. ಇನ್ನ ಗೌರ್ಮೆಂಟ್ ರಾಜ್ಯ ಸರ್ಕಾರ 10,000 BMTC ಬಸ್ ಬೇರೆ ಬಿಡುತ್ತಂತ ಹೊಸ ರೋಡ್ಗೆ. ಈಗಿರೋ ಟ್ರಾಫಿಕ್ಗೆ ತಲೆ ಕೆಟ್ಟು ಹೋಗ್ತಿದೆ ಜನಗಳಿಗೆ. ಬೆಳಿಗ್ಗೆ ಡ್ಯೂಟಿಗೆ ಹೋಗೋದು, ಡ್ಯೂಟಿಗೆ ಬರೋದು, ಎಲ್ಲಾರು ಒಂದು ಪರ್ಸನಲ್ ಕೆಲಸ ಮಾಡ್ಕೊಂಬರಕ್ಕೆ ಆಗ್ತಾ ಇಲ್ಲ, ಅಷ್ಟು ಟ್ರಾಫಿಕ್. ಇನ್ನು 10,000 BMTC ಬಸ್ ರೋಡಿಗೆ ಇಳಿದ್ರೆ ಇನ್ನು ಯಾವ ಲೆವೆಲ್ಗೆ ಆಗ್ಬೋದು ಬೆಂಗಳೂರು ಟ್ರಾಫಿಕ್? ಇದಕ್ಕೆಲ್ಲ ಒಂದು ಪರ್ಯಾಯ ವ್ಯವಸ್ಥೆ ಹುಡುಕೋಬೇಕು. ಆಟೋಗಳ ಸಂಖ್ಯೆ ರೋಡ್ಗೆ ಇಳಿಯೋದು ಸ್ಟಾಪ್ ಆಗ್ಬೇಕು. ಈ ಇರೋ BMTC ಬಸ್ಗಳು ಟ್ರಾಫಿಕ್ ಮಾಡೋದೇ ಸಾಕಾಗೋಗಿದೆ ಬೆಂಗಳೂರಲ್ಲಿ. ಜನಕ್ಕೆ ಬೇಜಾರಾಗೋಗ್ಬಿಟ್ಟೈತೆ. ಅದ್ರ ಇನ್ನು ಹೊಸ ಬಸ್ ಬಂದು ಇನ್ನು ಎಷ್ಟು ಟ್ರಾಫಿಕ್ ಉಂಟು ಮಾಡ್ತಾವೋ ಗೊತ್ತಿಲ್ಲ. ಹಂಗಾಗಿ ಇವತ್ತು ಆಟೋಗಳಿಗೆ ಬಾಡಿಗೆ ಬರ್ತಾ ಇಲ್ಲ ಅಂತ ಮೇನ್ ರೀಸನ್ ಬೈಕ್ ಟ್ಯಾಕ್ಸಿ ಇಂದ ಅಲ್ಲ. ಇದು ಮೈಂಡ್ ಸೆಟ್ ಇಂದ ನೀವು ಆಚೆ ಬರ್ಬೇಕು. ಇದನ್ನ ತೆಗೆದಾಕ್ಬೇಕು ಇವತ್ತು ನೀವು. ಅದ್ ತೆಗೆದ್ರೆ ಮಾತ್ರ ನಿಮ್ಮಲ್ಲಿ ಬೇರೆ ಬೆಳವಣಿಗೆ ಆಗಕ್ ಸಾಧ್ಯ. ನಿಮ್ಮ ಆಟೋ ಸಂಖ್ಯೆ ಕಮ್ಮಿ ಆಗ್ಬೇಕು. ನೀವು ಕರೆದ ಕಡೆ ಹೋಗ್ಬೇಕು. ಕಸ್ಟಮರ್ ಮೀಟರ್ ಹಾಕ್ತಾರ, ಮೀಟರ್ ಹಾಕೊಂಡು ಓಡಿಸಿ. ಎಕ್ಸ್ಟ್ರಾ ಅಮೌಂಟ್ ಕೇಳ್ಬೇಡಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಪಬ್ಲಿಕ್ಸ್ ಹತ್ರ ರೆಸ್ಪೆಕ್ಟ್ ಮೈನ್. ಜನ ಇವತ್ತು ಕೇಳೋದೇ ಇದನ್ನ. ಯಾಕೆಂದ್ರೆ ಯಾರಿಂದ ಅನ್ನ ತಿಂತಿರಲ್ಲ, ಅವ್ರು ಕಷ್ಟಪಟ್ಟು ದುಡ್ಕೊಂಡ್ ತಿಂತಾರೆ. ನೀವು ನಿಮ್ಮನ್ನ ಕಷ್ಟಪಟ್ಟು ದುಡ್ಕೊಂಡ್ ತಿಂತಿದ್ರೆ, ಅವ್ರು ಕಷ್ಟಪಟ್ಟು ದುಡ್ಕೊಂತ ಇದಾರೆ. ಆದ್ರೆ ಒಬ್ಬ ಮನುಷ್ಯನಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಿಮಗೂ ಕೂಡ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಅವಾಗ ನಿಮ್ಮಲ್ಲಿ ನಿಮ್ ಪರಿವರ್ತನೆ ಆದಾಗ ಮಾತ್ರ ನೀವು ಬೆಳೆಯಕ್ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನೀವು ಇದೇ ತರ ಗುಂಡಾಗಿರಿ ರೌಡಿಸಂ ಮಾಡ್ಕೊಂಡು ಹೆಂಗಂದ್ರೆ ಮಾತಾಡ್ಕೊಂಡಿದ್ರೆ ಖಂಡಿತ ನೀವ್ ಯಾರೋ 4 ಜನ ಮಾಡೋದ್ರಿಂದ ಇಡೀ ಆಟೋ ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು ಬರುತ್ತೆ. ಎಲ್ಲಾರ್ಗು ಪ್ರಾಬ್ಲಮ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಯಾರು ಜೀವನ ಮಾಡಕ್ ಆಗಲ್ಲ, ಯಾರಿಗೂ ಹೊಟ್ಟೆ ತುಂಬಲ್ಲ. 500 ರೂಪಾಯಿ ದಿನಕ್ಕೆ ಅಷ್ಟು ಮುಂದಿನ ದಿನಗಳಲ್ಲಿ 500 ಆಗಲ್ಲ. ಆ ತರ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಆಟೋಗಳು ತಗೊಂಡು ದಿನನಿತ್ಯನೂ ಬೆಂಗಳೂರಲ್ಲಿ. ಹಂಗಾಗಿ ಏನಾಗುತ್ತೆ, ಏನಕ್ಕೆ ತಗೊಂತಾರೆ ಅಂದ್ರೆ ಫ್ರೀಡಮ್ ಇರುತ್ತೆ. ಎಲ್ಲೋ ಕಂಪ್ನಿಲಿ ಕೆಲಸ ಮಾಡೋದು ಯಾರು? ಒಂದು ಆಟೋ ತಗೊಂಡ್ರೆ ನಮ್ದೇ ಸ್ವಂತಾಗಿ ಫ್ರೀಯಾಗಿ ಮಾಡ್ಕೋಬಹುದು. ನಮ್ಗೆ ಯಾವಾಗ ಬೇಕು ಅವಾಗ ಮಾಡ್ಕೋಬಹುದು. ಟೆನ್ಷನ್ ಇಲ್ಲ, ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಕೋಬಹುದು ಅಂತ ಇವತ್ತೆಲ್ಲ ಆಟೋಗಳಿಗೆ ಇಳಿತಾ ಇದಾರೆ. ಅದು ಸುಳ್ಳು. ನೀವು ಎಷ್ಟು ಬೇಕಷ್ಟು ಅರ್ನ್ ಮಾಡ್ತೀವಿ ಇದ್ರೆ ಆಗ್ತಾ ಇಲ್ಲ.
ಯಾಕೆಂದ್ರೆ ಆಟೋಗಳಿಗೆ ಬಾಡಿಗೆ ಕಮ್ಮಿ ಆಗಿದೆ, ಒಪ್ಕೊಂತೀವಿ ನಿಜ. ಇದಕ್ಕೆಲ್ಲ ಕಾರಣ ಬೈಕ್ ಟ್ಯಾಕ್ಸಿ ಅಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಆಟೋ ಸಂಖ್ಯೆ ಜಾಸ್ತಿ ಆಗಿದೆ, ನೀವು ಪಬ್ಲಿಕ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಹಂಗಾಗಿ ಪಬ್ಲಿಕ್ಸ್ ಕೂಡ ಆಟೋಗಳು ಬುಕ್ ಮಾಡೋ ಕೂಡ ಸಂಖ್ಯೆ ಕಮ್ಮಿ ಆಗಿದೆ. ಇದೆಲ್ಲ ನೀವು ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಬಾಡಿಗೆನೂ ಬರುತ್ತೆ, ನೀವು ಕೂಡ ಒಳ್ಳೆ ಸಂಪಾದನೆ ಮಾಡ್ಬೋದು. ನೀವೇ ಹೇಳ್ತಾ ಇದ್ರೆ ಮುಂಚೆ ಎಲ್ಲ ನಾವು 2,000 3,000 ದುಡಿತಾ ಇದ್ವು, ಇವಾಗ ಆಗ್ತಾ ಇಲ್ಲ ಅಂತ. ಅದು ನಿಮ್ಮಲ್ಲಿ ಮಾಡ್ಕೊಂಡಿರ್ತಕ್ಕಂಥ ನೀವು ಪ್ರಾಬ್ಲಮ್ ಅಷ್ಟ್ ಬಿಟ್ರೆ ಬೇರೆ ಏನು ಅಲ್ಲ. ನೀವು ಮಾಡ್ಕೊಂಡಿರೋ ಪ್ರಾಬ್ಲಮ್ ಇವತ್ತು ನಿಮಗೆ ಮುಳುವಾಗಿ ನಿಂತಿದೆ ಅಂದ್ರೆ ಅದು ತಪ್ಪಾಗಲ್ಲ, ನಿಜವಾಗ್ಲೂ ಇದು ಸತ್ಯ. ಅದಕ್ಕೋಸ್ಕರ ಹೇಳ್ತಾ ಇದೀವಿ ಪದೇ ಪದೇ, ನಿಮ್ಮಲ್ಲಿ ಚೇಂಜಸ್ ಆಗಿ ಖಂಡಿತ ಬಾಡಿಗೆನೂ ಬರುತ್ತೆ, ಎಂದಿನಂತೆ ಸಂಪಾದನೆ ಮಾಡ್ಬೋದು. ಹೇಳ್ತಕ್ಕಂಥ ಏನ್ ಈಗ ಹೇಳಿದ್ನಲ್ಲ ಅಷ್ಟಕ್ಕೆ ಎಲ್ಲ ಚೇಂಜ್ ಆಗ್ಬೇಕು. ಅವೆಲ್ಲ ಚೇಂಜ್ ಆದ್ರೆ ಮಾತ್ರ ನೀವು ಬೆಂಗಳೂರಲ್ಲಿ ಒಳ್ಳೆ ಸಂಪಾದನೆ ಮಾಡ್ಬೋದು ಆಟೋದವರು. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಾಬ್ಲಮ್ ಜಾಸ್ತಿನೇ ಹೊರತು ಕಮ್ಮಿ ಅಂತೂ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನಮಗೆ ಗೊತ್ತಿರೋ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡಿ ಅಷ್ಟೇ ಹೇಳಿದೀನಿ. ಈ ಯಾರದೇ ಒಂದು ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಕು, ಇದರಿಂದ ಪ್ರಾಬ್ಲಮ್ ಆಗ್ತೈತೆ ಅಂತ ಯಾವ್ದೇ ಒಂದು ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡಿಲ್ಲ. ಇವತ್ತು ಪ್ರೆಸೆಂಟ್ ಆಗ್ತಾ ಇರೋದ್ರ ಬಗ್ಗೆ ಅಷ್ಟೇ ವಿಡಿಯೋ ಮಾಡಿ ಹೇಳಿದೀನಿ ಸ್ನೇಹಿತರೆ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.